ಇದು ವಿಶಾಲವಾದ ಕೈಲಾಸ ಪರ್ವತ, ಭಗವಂತನಾದ ಶಿವ ಮತ್ತು ಪಾರ್ವತಿಯ ನಿವಾಸ. ಮತ್ತು ಇದು ದೇವಿ ಪಾರ್ವತಿ. ನೋಡ್ತಿದ್ರೆ ಏನೋ ಆಳವಾದ ಯೋಚನೆಯಲ್ಲಿದೆ. ಸರಿ, ಏನಂತ ತಿಳ್ಕೊಳ್ಳೋಣ. ನಾನು ಸ್ನಾನ ಮಾಡ್ಬೇಕು, ಆದ್ರೆ ಕಾವಲ್ ಕಾಯೋರು ಯಾರು? ಸುರಕ್ಷಾ ಕರ್ಮಿಯರು ಮತ್ತೆ ರಕ್ಷಕರು ಶಿವನ ಜೊತೆ ಹೋಗಿದ್ದಾರೆ. ಏನ್ ಮಾಡೋದು? ಗೊಂಬೆ ಎಷ್ಟು ಸುಂದರವಾಗಿದೆ. ಇದಕ್ಕೆ ಪ್ರಾಣ ನೀಡ್ತೀನಿ. ಅಮ್ಮ, ನೀನು ತುಂಬಾ ಸುಂದರವಾಗಿದ್ಯಾ. ನೀನು ನನ್ನ ಮನೆಯ ಖಜಾನೆ. ಕೋಟಿ ಕೋಟಿ ಪ್ರಣಾಮಗಳು ಅಮ್ಮ. ಈಗ ನಾನು ಸ್ನಾನ ಮಾಡಕ್ ಹೋಗ್ತೀನಿ. ಅದುವರೆಗೂ ದ್ವಾರದಲ್ಲಿ ನನಗೆ ರಕ್ಷಣೆ ನೀಡ್ತೀಯಾ? ಅವಶ್ಯ ಅಮ್ಮ. ನನ್ನ ಅನುಮತಿ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಬಾರ್ದು, ಸರಿನಾ? ಅವಶ್ಯ ಅಮ್ಮ. ನಿಮ್ಮ ಅಪ್ಪಣೆ ಇಲ್ಲದೆ ಯಾರಿಗೂ ಬಿಡೋದಿಲ್ಲ. ನೀವು ನಿಶ್ಚಿಂತೆಯಿಂದ ಸ್ನಾನ ಮಾಡಿ, ನಾನು ಕಾವಲು ಕಾಯುತ್ತೇನೆ. ಯಾರು ಬರುತ್ತಿದ್ದಾರೆ? ಅಮ್ಮ ಹೇಳಿದ್ದಾರೆ ಯಾರನ್ನೂ ಬಿಡಬಾರ್ದಂತ. ನಿಲ್ಲಿ ನಿಲ್ಲಿ. ಅಮ್ಮನ ಅಪ್ಪಣೆ ಇಲ್ಲದೆಯೇ ಯಾರನ್ನು ಒಳಗೆ ಬಿಡಬಾರದು ಎಂದಿದ್ದಾರೆ. ನಾನು ನನ್ನ ಮನೆಗೆ ಹೋಗುವುದಕ್ಕೆ ಯಾರು ತಡೆಯುತ್ತಾರೆ? ಬಾಲಕ, ನೀನು ಯಾರು? ಮೊದಲು ನೀವು ಹೇಳಿ, ನೀವು ಯಾರು? ನಾನು ಪಾರ್ವತಿಯ ಗಂಡ ಶಿವ, ಗೊತ್ತಾಯ್ತಾ? ಹೌದಾ? ಹಾಗಾದ್ರೆ ನಾನು ಪಾರ್ವತಿಯ ಮಗ. ಪಾರ್ವತಿಯ ಪುತ್ರನ? ನೀನು ಯಾರೇ ಆಗ್ಲಿ, ಇಲ್ಲಿಂದ ಜರುಗು. ನನಗೆ ಒಳಗೋಗ್ಬೇಕು. ಆಗೋದೇ ಇಲ್ಲ. ನೀವು ಯಾರೇ ಆಗಿರ್ಲಿ, ನನ್ನ ಅಮ್ಮನ ಅಪ್ಪಣೆ ಇಲ್ಲದೆ ಒಳಗೆ ಹೋಗುವಾಗಿಲ್ಲ. ಏನೋ, ನಿಂಗೆ ನಾನ್ ಯಾರು ಅಂತ ಗೊತ್ತಾ? ನೀನೇ ಹೇಳಿದ್ದು ಅಲ್ವಾ ನೀನು ಪಾರ್ವತಿಯ ಗಂಡ ಅಂತ. ಬಾಲಕ, ಇಲ್ಲಿಂದ ಜರುಗು. ಅಸಂಭವ ಇದು. ನನ್ನನ್ನು ಕೋಪಗೊಳಿಸ್ಬೇಡ. ನಾನು ವಚನಬದ್ಧ. ಒಳಗೆ ಹೋಗೋಕೆ ಬಿಡ್ತೀಯೋ ಇಲ್ವೋ? ಸರಿ ಹೇಳಿ. ಅಸಂಭವ ಇದು. ಹೋಗಿ. ಅಮ್ಮ!
ಅರೇ ಸ್ವಾಮಿ, ಇಲ್ವರ್ಗೂ ಹೇಗ್ ಬಂದ್ರಿ? ಬಾಲಕ ನಿಮ್ಮನ್ನ ತಡೆದಿಲ್ವಾ? ಅವನು ತಡ್ದ, ಆದ್ರೆ ಅವನು ಪ್ರಾಣ ತೆತ್ತ. ಯಾರ ಬಾಲಕ? ಯಾರ ಬಾಲಕ? ನಾನು ಪ್ರಾಣ ನೀಡಿದ ಆ ಬಾಲಕನನ್ನ ನೀವು ಹಂತ ಮಾಡ್ಬಿಟ್ರಾ? ನನ್ನ ಮಗನೇ! ನನ್ನ ಮಗ? ನನ್ನ ಮತ್ತು ಮಗನೇ, ನನ್ನ ಮುದ್ದು ಮಗನೇ. ದೇವರೇ, ಎಂತ ದೊಡ್ಡ ಅನರ್ಥವಾಗಿದೆ. ಶಾಂತವಾಗು ಪಾರ್ವತಿ. ಅದು ಹೇಗ್ ಸಾಧ್ಯ? ನನಗೆ ನನ್ನ ಪುತ್ರ ಬೇಕು. ತಂಗಿ ಪಾರ್ವತಿ, ಶಾಂತವಾಗು. ನಿನ್ನ ಮಗ ಖಂಡಿತವಾಗಿಯೂ ಹಿಂದೆ ಬರುತ್ತಾನೆ. ಶಾಂತವಾಗು ದೇವಿ, ಶಾಂತವಾಗು. ಅಸಂಭವ. ನನ್ನ ತ್ರಿಶೂಲದಿಂದ ತುಂಡಾದ ತಲೆ ಯಾವಾಗ್ಲೂ ಜೊತೆಯಾಗೋದಿಲ್ಲ. ಇದಕ್ಕೋಸ್ಕರ ಬೇರೆ ಯಾವುದಾದರೂ ಪ್ರಾಣ ತೆಗಿಬೇಕು. ಸೈನಿಕರೇ, ದೇವರೇ, ಹೋಗಿ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಪ್ರಾಣಿಯ ತಲೆಯನ್ನು ತನ್ನಿ. ಅವಶ್ಯವಾಗಿ ದೇವರೇ. ನೋಡಿ ನೋಡಿ, ಆ ಆನೆಯನ್ನು ನೋಡಿ. ಬೇಗ ಬನ್ನಿ, ಬೇಗ ಬನ್ನಿ. ಬೇಗ. ಒಂದು ಆನೆಯ ತಲೆ, ಇಷ್ಟು ಸುಂದರವಾದ ಹುಡುಗನ ಮೇಲೆ ಜನ ನಗೋದಿಲ್ವಾ? ಅಮ್ಮ ಪಾರ್ವತಿ, ಎಲ್ಲ ಭಾಗ್ಯದ ಆಟವಾಗಿದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ನಿನ್ನ ಮಗನನ್ನು ಜನ ಗಣೇಶ ಎಂದು ಕರೆಯುತ್ತಾರೆ. ಯಾವುದೇ ಕಾರ್ಯಕ್ಕೂ ಮೊದಲು ಇವನನ್ನೇ ಪೂಜಿಸುತ್ತಾರೆ ಎಲ್ಲರೂ. ಇವನು ಕಷ್ಟಗಳನ್ನು ಸಂಹಾರ ಮಾಡುತ್ತಾನೆ. ಎಲ್ಲಾ ವಿಷಯಗಳ ಸಮಾಧಾನಕ್ಕೆ ಇವನನ್ನೇ ಎಲ್ಲರೂ ಪೂಜೆ ಮಾಡುತ್ತಾರೆ.